ಹಾಯ್ ವ್ಯೂವರ್ಸ್, ನಾನು ಹಾಕೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಹೆಲೋ ಎವ್ರಿವನ್, ನಾನು ಹರೀಶು. ಇವತ್ತು ನಾವು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರುವಂಥ ಹುಡುಗಿ ತಾನು ಮನಸ್ಸಿಟ್ಟರೆ ತನ್ನ ಎಲ್ಲ ಕನಸುಗಳನ್ನ ಕೂಡ ನನಸು ಮಾಡ್ಬೋದು ಅನ್ನೋದನ್ನು ರಿಯಾಲಿಟಿಲಿ ಈ ಪ್ರಪಂಚಕ್ಕೆ ತೋರಿಸಿರುವಂತಹ ಇಂಡಿಯಾದ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಅಮೆರಿಕಾದ ನಾಸಾದಲ್ಲಿ ಕೂಡ ಕೆಲಸ ಮಾಡಿ ತನ್ನ ಕನಸಿನ ಲೋಕ ಸ್ಪೇಸ್ ಅಲ್ಲಿಗೆ ಕೂಡ ಹೋಗಿ ಅಲ್ಲೇ ಸಾವನ್ನಪ್ಪಿದ ಕಲ್ಪನಾ ಚಾವ್ಲಾ ಅವರ ಜೀವನ ಚರಿತ್ರೆ ಹಾಗೂ ಅವರ ಪುನರ್ಜನ್ಮಕ್ಕೆ ಸಂಬಂಧಿಸಿದಂತೆ ಒಂದು ಚಿಕ್ಕ ವಿಡಿಯೋ ಕಂಟೆಂಟ್ನ ನೋಡೋಣ. ಫೆಬ್ರವರಿ 1, 2003 ಬೆಳಿಗ್ಗೆ 8 ರಿಂದ 9 ಗಂಟೆ ಅವಧಿಯಲ್ಲಿ ಅಮೆರಿಕಾದಲ್ಲಿ ಲಕ್ಷಾಂತರ ಜನರು ತುಂಬ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ಆಕಾಶನ ನೋಡ್ತಿರ್ತಾರೆ. ಇದರಲ್ಲಿ 7 ಗಗನಯಾತ್ರಿಗಳ ಫ್ಯಾಮಿಲಿ ರಿಲೇಟಿವ್ಸ್ ಒಂದು ಕಡೆ ಖುಷಿ ಪಡ್ತಾ, ಇನ್ನೊಂದು ಕಡೆ ಯಾವಾಗ ಅವ್ರನ್ನ ನೋಡ್ತೀವಿ ಅಂತ ತುಂಬಾ ಭರವಸೆ ಇಟ್ಕೊಂಡು ಆಕಾಶನ ನೋಡ್ತಿದ್ದಾರೆ. ಈ ಗ್ರೂಪ್ ಆಫ್ ಫ್ಯಾಮಿಲಿಯಲ್ಲಿ ಇಂಡಿಯನ್ ಫ್ಯಾಮಿಲಿ ಕೂಡ ಇರುತ್ತೆ. ತನ್ನ ಮಗಳನ್ನ ಎದುರು ನೋಡ್ತಾ ಇರೋಂಥ ಒಬ್ಬ ತಂದೆ ಕಾಯ್ತಾ ಇರ್ತಾರೆ. ಏನಪ್ಪ ಹೇಳ್ತಿದ್ಯಾ, ಆಕಾಶದಲ್ಲಿ ಏನಾದರೂ ಏರ್ ಶೋ ಇತ್ತಾ ಅವತ್ತು ಅಂದ್ರೆ ಖಂಡಿತ ಇಲ್ಲ. ಒಂದು ಸ್ಪೇಸ್ ಕ್ರಾಫ್ಟು ಭೂಮಿಗೆ ಲ್ಯಾಂಡ್ ಆಗೋದಕ್ಕೆ ಅಂತ ಬರ್ತಿದೆ. ಈ ಸ್ಪೇಸ್ ಕ್ರಾಫ್ಟು ಡಿಆರ್ಬಿಟ್ ಆಗಿ ಸರಿಸುಮಾರು 200ಕ್ಕೂ ಹೆಚ್ಚು ಬಾರಿ ಅರ್ತ್ನ ಆಲ್ಮೋಸ್ಟ್ 2 ವೀಕ್ಸ್ ರೌಂಡ್ ಹಾಕಿ ತುಂಬಾ ಸ್ಪೇಸ್ ಎಕ್ಸ್ಪೆರಿಮೆಂಟ್ಸು ರಿಸರ್ಚ್ ಎಲ್ಲ ಮಾಡಿ ಇನ್ನು ಸ್ವಲ್ಪ ಸಮಯದಲ್ಲಿ ನಾವು ಸಾಯ್ತೀವಿ ಅನ್ನೋದನ್ನು ಕೂಡ ತಿಳಿದೇ ಇರಬೇಕಾದ್ರೆ ಒಂದು ಸಂಭವ ನಡೆಯುತ್ತೆ. ಈ ಸ್ಪೇಸ್ ಕ್ರಾಫ್ಟ್ ಇನ್ಸೈಡಲ್ಲಿ ನಮ್ಮ ಇಂಡಿಯಾಗೆ ಸೇರಿರುವಂಥ ಒಂದು ಹುಡುಗಿ ಕೂಡ ಇರ್ತಾರೆ. ಆ ಇನ್ಸೈಡಲ್ಲಿ ಇರೋವ್ರಿಗೆ ಇನ್ನೇನು ನಾವು ಸಾಯ್ತೀವಿ ಅನ್ನೋ ವಿಷಯ ಗೊತ್ತಿಲ್ಲದೆ ಇನ್ನೇನು ಭೂಮಿಗೆ ಲ್ಯಾಂಡ್ ಆಗಿ ನಮ್ಮವ್ರನ್ನೆಲ್ಲ ಭೇಟಿ ಮಾಡ್ತೀವಿ, ನಮ್ಮ ರಿಸರ್ಚ್ ಸಕ್ಸಸ್ ಆಗಿದೆ ಅಂತ ತುಂಬಾ ಖುಷಿಯಾಗಿ ಮಾತಾಡ್ಕೊಂಡಿರ್ಬೇಕಾದ್ರೆ ಯಾವಾಗ ಏನಾಗುತ್ತೋ ಅಂತ ನಾಸಾ ಟೀಮ್ ಕೆಳಗಡೆ ವಿಲ ಅಂತ ಒದ್ದಾಡ್ತಿರ್ತಾರೆ. ಸೊ ಈ ರೀತಿ ಎಲ್ಲರೂ ಆಕಾಶನೇ ನೋಡ್ತಿರ್ಬೇಕಾದ್ರೆ ಒಂದು ಚಿಕ್ಕ ಚುಕ್ಕಿ ರೀತಿ ಆ ಸ್ಪೇಸ್ ಶಟಲ್ಲು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಕೂಡ ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ. ಆ ಸ್ಪೇಸ್ ಕ್ರಾಫ್ಟು ಲ್ಯಾಂಡ್ ಆಗೋದಕ್ಕೆ ಮುಂಚೆ ಒಂದು ಟೈಲ್ ರೀತಿ ಓಪನ್ ಆಗುತ್ತಲ್ಲ, ಅದು ಸ್ವಲ್ಪವಾಗಿ ದೊಡ್ಡದಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಭೂಮಿಗೆ ಬಂದು ತಲುಪುತ್ತೆ ಅಂತೇಳಿ ಒಂದು ಲ್ಯಾಂಡಿಂಗ್ ಕೌಂಟ್ ಟೈಮ್ನ ಕೂಡ ನಾಸಾ ಅನೌನ್ಸ್ ಮಾಡುತ್ತೆ. 16 ಮಿನಿಟ್ಸಲ್ಲಿ ಆ ಸ್ಪೇಸ್ ಶಟಲು ಭೂಮಿಗೆ ಬಂದು ತಲುಪುತ್ತೆ ಅಂತ ಹೇಳುತ್ತೆ. ಈಗಿರಬೇಕಾದ್ರೆ ಆ ಸ್ಪೇಸ್ ಕ್ರಾಫ್ಟು ಬ್ಲಾಸ್ಟ್ ಆಗಿ ಛಿದ್ರವಾಗಿ ಭೂಮಿ ಕಡೆಗೆ ಸಾವಿರಾರು ಪೀಸ್ ಅಂದರೆ 40,000ಕ್ಕೂ ಹೆಚ್ಚು ಪೀಸ್ಗಳಾಗಿ ಬೀಳುತ್ತೆ. ಆ ಸ್ಪೇಸ್ ಶಟಲಲ್ಲಿದ್ದಂಥ ಗಗನಯಾತ್ರಿಗಳ ಪೇರೆಂಟ್ಸು, ಫ್ಯಾಮಿಲಿ ಮೆಂಬರ್ಸು ನಾಸಾ ಟೀಮ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ನೋ ರೆಸ್ಪಾನ್ಸ್. ಡಿಸಾಸ್ಟರ್ ಆಗಿ ಫ್ಯೂ ಮಿನಿಟ್ಸ್ ಲೇಟರು ಇಮಿಡಿಯೇಟ್ಲಿ ನಾಸಾ ಇನ್ಸ್ಟ್ರಕ್ಷನ್ ಮೇಲೆ ರೆಸ್ಕ್ಯೂ ಮಿಷನ್ ಸ್ಟಾರ್ಟ್ ಮಾಡ್ತಾರೆ. ಆ 2000 ವರ್ಷಾಂತರದಲ್ಲಿ ನಡೆದಂಥ ಅತಿ ದೊಡ್ಡ ರೆಸ್ಕ್ಯೂ ಮಿಷನ್ ಅಂದರೆ ಅದು ಇದೆ. ಈ ಸ್ಪೇಸ್ ಕ್ರಾಫ್ಟು 40,000 ಪೀಸ್ಗಳಿಗಿಂತ ಹೆಚ್ಚಾಗಿತ್ತಂತೆ. ಒಂದೊಂದು ಬಂದಿದ್ದ ಸ್ಪೀಡ್ಗೆ ಕಾಡು ಮನೆ ಬಯಲು ಅಂತ ವಿಚಿತ್ರವಾಗಿ ಎಲ್ಲೆಲ್ಲೋ ಹೋಗಿ ಬಿದ್ದಿದ್ದಾವೆ. ಈ ಎಲ್ಲ ಪೀಸ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ವಾರಗಳು ಕೂಡ ಕಳೆದಿದೆ. ಒಂದು ಗಗನಯಾನಿಯ ಹಾರ್ಟ್ ಒಂದು ಕಡೆ, ಕೈಕಾಲು ಒಂದು ಕಡೆ, ತಲೆ ಒಂದು ಕಡೆ ಅಂತ ಆ ಸ್ಪೇಸ್ ಕ್ರಾಫ್ಟ್ನ ಒಂದೊಂದು ಭಾಗಗಳು ಕೂಡ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಪಾರ್ಟ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೊಂದು ಕನ್ಫರ್ಮೇಷನ್ ಆಗುತ್ತೆ 7 ಗಗನಯಾತ್ರಿಗಳು ಕೂಡ ಡೆಡ್ ಅಂತ. ಸರ್, ಇದು ಯಾಕೆ ಹೀಗಾಯಿತು ಅಂತ ಎಲ್ಲ ಪೇರೆಂಟ್ಸು, ಪಬ್ಲಿಕ್ಸು ನಾಸಾನ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ 4 ಇಯರ್ಸ್ವರೆಗೂ ಇದಕ್ಕೆ ಪ್ರಾಪರ್ ರೀಸನ್ನ ನಾಸಾ ಎಲ್ಲೂ ಕೂಡ ರಿವೀಲ್ ಮಾಡಲ್ಲ. ಬಟ್ 2007ರಲ್ಲಿ ನಾಸಾ ಈ ಇಶ್ಯೂ ಬಗ್ಗೆ ಒಂದು ಅಫಿಷಿಯಲ್ ರಿಪೋರ್ಟ್ನ ರಿಲೀಸ್ ಮಾಡುತ್ತೆ. ಇದಕ್ಕೆ ಮೂಲ ಕಾರಣ ನಾಸಾ ಮಾಡಿರೋ ನೆಗ್ಲಿಜೆನ್ಸಿ ಅಂತ. ಅದು ಕೂಡ ಡೈರೆಕ್ಟಾಗಿ ಅಕ್ಸೆಪ್ಟ್ ಮಾಡಲ್ಲ, ಇಂಡೈರೆಕ್ಟಾಗಿ ಇನ್ಫಾರ್ಮೇಷನ್ನ ಅಕ್ಸೆಪ್ಟ್ ಮಾಡಿದೆ. ನಾಸಾವಿನ ನಿರ್ಲಕ್ಷ್ಯದಿಂದ 7 ಗಗನಯಾತ್ರಿಗಳು ತಮ್ಮ ಜೀವ ಎರಡನ್ನೂ ಕಳ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿ ಮತ್ತು ನೇಷನ್ಗೆ ದೊಡ್ಡ ಲಾಸ್ ಆಗಿದೆ. ಇವತ್ತು ಕಲ್ಪನಾ ಚಾವ್ಲಾ ಅವರ ಹೆಸರಲ್ಲಿ ಕರ್ನಾಟಕದಲ್ಲಿ ಒಂದು ಸ್ಟೇಟ್ ಅವಾರ್ಡ್ ಕೂಡ ಇದೆ. ಹಾಗೆ ಇಂಡಿಯಾ ಲೆವೆಲಲ್ಲಿ ತುಂಬ ಆಂಬಿಷನ್ ಆಗಿ ಸಾಧಿಸಿರೋಂಥ ಮಹಿಳೆಯರಿಗೆ ಕಲ್ಪನಾ ಚಾವ್ಲಾ ಅವಾರ್ಡ್ ಅಂತ ಕೊಡ್ತಿದ್ದಾರೆ. ಹಾಗೆ ಅಮೆರಿಕಾದ ನ್ಯೂಯಾರ್ಕಲ್ಲಿ ಲಿಟಲ್ ಇಂಡಿಯಾ ಅನ್ನೋಂಥ ಒಂದು ಪ್ಲೇಸಲ್ಲಿ ಕಲ್ಪನಾ ಚಾವ್ಲಾ ವೇ ಅಂತ ಒಂದು ಸ್ಟ್ರೀಟ್ ಕೂಡ ಇದೆ. ರೀಸೆಂಟ್ಲಿ ನಾಸಾ ಒಂದು ಸ್ಪೇಸ್ ಕ್ರಾಫ್ಟ್ನ SS ಕಲ್ಪನಾ ಚಾವ್ಲಾ ಸಿಗ್ನಸ್ ಅಂತ ಹೆಸರಿಟ್ಟು ಅಲಂಕರಿಸಿದೆ. ನಾಸಾವಿನ ಸೂಪರ್ ಕಂಪ್ಯೂಟರ್ಗೆ ಕಲ್ಪನಾ ಚಾವ್ಲಾ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಕಲ್ಪನಾ ಚಾವ್ಲಾ ಈಸ್ ನ್ಯಾಷನಲ್ ಹೀರೋ ಆಫ್ ಇಂಡಿಯಾ ಅಂತ ಕೂಡ ಒಂದು ಹೆಮ್ಮೆಯ ಹೆಸರನ್ನು ಪಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇವರು ಪಡ್ಕೊಳ್ಳೋದಕ್ಕೆ ಅಂಥದ್ದೇನು ಇವ್ರು ಮಾಡಿದ್ದಾರೆ ಅಂತೀರಾ? ಸರಿ ಹೇಳ್ತೀನಿ. ವರ್ಷ 1962 ಇಂಡಿಯಾದಲ್ಲಿರೋ ಹರಿಯಾಣ ಪ್ರಾಂತ್ಯದ ಕರ್ನಲ್ ಅನ್ನೋ ಆವರೇಜ್ ಟೌನಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋವಂಥ ಒಂದು ಫ್ಯಾಮಿಲಿಲಿ ಇವರು ಹುಡ್ತಾರೆ. ಈ ಹುಡುಗಿ ಚಿಕ್ಕ ಹುಡುಗಿಯಾಗಿರ್ಬೇಕಾದ್ರೆ ತಾನು ಏರೋಪ್ಲೇನ್ ಡ್ರಾಯಿಂಗ್ ಮಾಡೋದು, ಏರೋಪ್ಲೇನ್ ಆಟದ ವಸ್ತುಗಳ ಜೊತೆ ಆಟ ಆಡೋದು, ಹೊರಗಡೆ ಯಾವುದಾದ್ರೂ ಏರೋಪ್ಲೇನ್ ಹೋಗಿ ಅದನ್ನೇ ನೋಡ್ಕೊಂಡು ನಿಂತ್ಕೊಳ್ಳೋದು, ಅದು ಕಾಣಿಸೋವರೆಗೂ ಕಣ್ಮರೆ ಆಗೋವರೆಗೂ ಅದನ್ನೇ ನೋಡೋದು, ಡೈಲಿ ಅದು ಓಡಾಡೋ ಟೈಮ್ನ
ನೋಟ್ ಮಾಡ್ಕೊಳ್ಳೋದು, ಹಾಗೆ ಯಾವ ಪ್ಲೇಸಲ್ಲಿ ಹೋಗಿ ನಿಂತ್ಕೊಂಡ್ರೆ ಆ ಏರೋಪ್ಲೇನು ಯಾವ ಟೈಮಲ್ಲಿ ಕಾಣಿಸುತ್ತೆ ಅಂತ ಅಕ್ಯುರೇಟ್ ಡೇಟಾನ ಕಲೆಕ್ಟ್ ಮಾಡೋದು. ಈ ರೀತಿ ಆಕಾಶ ಏರೋಪ್ಲೇನ್ ಅನ್ನೋದ್ರಲ್ಲೇ ಮುಳುಗೋಗಿರ್ತಾರೆ. ಹೀಗೆ ಕಲ್ಪನಾ ಸ್ಕೂಲ್ ಡೇಸ್ನ ಓದಿ ಮುಗಿಸ್ತಾರೆ. ನೆಕ್ಸ್ಟ್ ಅವರ 12th ಕೂಡ ಓದಿ ಮುಗಿಸ್ತಾರೆ. ನೆಕ್ಸ್ಟು ಏನು ಓದ್ತೀಯಾ ಅಂತ ಅವ್ರ ಪೇರೆಂಟ್ಸು ಕಲ್ಪನಾನ ಕೇಳ್ತಾರೆ. ನಾವು ಚಿಕ್ಕವರಾಗಿರ್ಬೇಕಾದ್ರೆ ಸ್ಕೂಲ್ ಡೇಸಲ್ಲಿ ನಮ್ಮ ಟೀಚರ್ಸ್ ಕೇಳಿರ್ತಾರೆ ನೀವೆಲ್ಲ ಏನಾಗಬೇಕು ಫ್ಯೂಚರಲ್ಲಿ ಅಂತ. ಅದಕ್ಕೆ ನಾವೆಲ್ಲ ಏನೇನೋ ಹೇಳಿರ್ತೀವಿ, ಲೈಕ್ ಡಾಕ್ಟರ್ ಆಗಬೇಕು, ಪೈಲಟ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು, ಮ್ಯೂಸಿಷಿಯನ್ ಆಗಬೇಕು, ಆ್ಯಕ್ಟರ್ ಆಗಬೇಕು, ಡ್ರೈವರ್ ಆಗಬೇಕು, ಈ ಥರ ಒಬ್ಬೊಬ್ಬರು ಒಂದೊಂದು ಫೀಲ್ಡ್ನ ಚೂಸ್ ಮಾಡಿ ಏನೇನೋ ಹೇಳಿರ್ತೀವಿ. ಬಟ್ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಬಂದಾಗ ನಮ್ಮ ಫ್ಯಾಮಿಲಿ ಸಿಚುಯೇಷನು, ಫೈನಾನ್ಷಿಯಲ್ ಕಂಡೀಷನು, ಈ ಎಲ್ಲ ಫ್ಯಾಕ್ಟರ್ಸು ಆ ಡ್ರೀಮ್ನ ಅಚೀವ್ ಮಾಡೋ ವೇಯಿಂದ ನಮ್ಮನ್ನು ಟೋಟಲಿ ಡೈವರ್ಟ್ ಮಾಡುತ್ತೆ. ಈ ರೀತಿಯಾದ ಕಂಡೀಷನು ಕಲ್ಪನಾ ಚಾವ್ಲಾ ಅವರ ಲೈಫಲ್ಲೂ ಕೂಡ ಬರುತ್ತೆ. ಕಲ್ಪನಾ ಅವ್ರ ಆಸೆ ಪಡೋ ಎಜುಕೇಷನ್ ಬಂದು ಏರೋನಾಟಿಕಲ್ ಇಂಜಿನಿಯರಿಂಗ್. ಈ ವಿಷಯ ಗೊತ್ತಾಗಿದ್ದು ಕಲ್ಪನಾ ಅವ್ರ ತಂದೆ ಈ ಕೋರ್ಸ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಈ ಕೋರ್ಸ್ ಮಾಡೋಕ್ಕೆ ಇಂಡಿಯಾದಲ್ಲಿ ಒಂದೇ ಒಂದು ಕಾಲೇಜ್ ಮಾತ್ರ ಇರುತ್ತೆ. ಅಲ್ಲಿ ಯಾರೊಬ್ಬ ಹುಡುಗಿನೂ ಇರಲ್ಲ. ಅಲ್ಲಿ ಓದೋರೆಲ್ಲ ಬಾಯ್ಸ್ ಅಷ್ಟೇ ಆಗಿರ್ತಾರೆ ಅಂತ ಅವ್ರ ತಂದೆಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ ಟೈಮ್ ಹೇಗಿತ್ತು ಅಂದರೆ ಪೇರೆಂಟ್ಸ್ ಯಾರು ಹುಡುಗಿರಿಗೆ ಅವರ ಇಚ್ಛಾನುಸಾರ ನಡ್ಕೊಳ್ಳೋದಕ್ಕೆ ಅವಕಾಶನೇ ಕೊಡದೇ ಇರೋವಂಥ ಒಂದು ಕಾಲಘಟ್ಟ. ಬಟ್ ಕಲ್ಪನಾ ಅವರ ಡ್ರೀಮು ಏರೋನಾಟಿಕಲ್ ಇಂಜಿನಿಯರಿಂಗ್ ಆಗಿದ್ದರಿಂದ ತುಂಬ ಭಯದಿಂದ ಕಲ್ಪನಾಯಿಂದ ತುಂಬ ಪ್ರಾಮಿಸಸ್ ಎಲ್ಲ ತೊಗೊಂಡು ಆ ಕಾಲೇಜಿಗೆ ಜಾಯಿನ್ ಮಾಡೋದಕ್ಕೆ ಒಪ್ಕೊಂಡು ಜಾಯಿನ್ ಮಾಡಿಸ್ತಾರೆ. ಕಲ್ಪನಾ ಅವರು ಕೂಡ ಅವರ ಆಸೆಯಂತೆ ಚಂಡೀಗಢನ ಪಂಜಾಬ್ನಲ್ಲಿರೋ ಭಾರತದ ಏಕೈಕ ಏರೋನಾಟಿಕಲ್ ಇಂಜಿನಿಯರ್ ಕಾಲೇಜ್ಗೆ ಜಾಯಿನ್ ಆಗ್ತಾರೆ. ನೆಕ್ಸ್ಟು ಚೆನ್ನಾಗಿ ಓದಿ ಐ ರ್ಯಾಂಕ್ ಡಿಸ್ಟಿಂಕ್ಷನಲ್ಲಿ ಬ್ಯಾಚುಲರ್ ಸ್ಟಡೀಸ್ನ ಮುಗಿಸ್ತಾರೆ. ಮುಂದೆ ಅಮೆರಿಕಾದ ಯೂನಿವರ್ಸಿಟಿ ಆಫ್ ಟೆಕ್ಸಾಸಿಂದ ಮಾಸ್ಟರ್ ಸ್ಟಡೀಸ್ಗೆ ಇನ್ವಿಟೇಷನ್ ಬರುತ್ತೆ. ಅದ್ರ ಪ್ರಕಾರ ಅವರು US ಕೂಡ ಹೋಗ್ತಾರೆ. ನೆಕ್ಸ್ಟು ಮಾಸ್ಟರ್ ಡಿಗ್ರಿನ ಕೂಡ ಮುಗಿಸಿ ಫರ್ದರು ಏರೋಸ್ಪೇಸಲ್ಲಿ PhD ಮಾಡೋದಕ್ಕೆ ಅಂತ ಜಾಯಿನ್ ಆಗ್ತಾರೆ. ಅಲ್ಲಿ ಅವರಿಗೆ ಒಬ್ಬರೊಂದಿಗೆ ಪ್ರೀತಿ ಹುಟ್ಟುತ್ತೆ. ಪೇರೆಂಟ್ಸ್ನ ಒಪ್ಪಿಗೆ ಮೇಲೆ ಅವರ 21ನೇ ವಯಸ್ಸಿನಲ್ಲಿ ಅಂದರೆ 1983ಗೆ ಮ್ಯಾರೇಜ್ ಆಗ್ತಾರೆ. ಮ್ಯಾರೇಜ್ ಆದಮೇಲೂ ಕೂಡ ಏರೋನಾಟಿಕಲ್ ಬಗ್ಗೆ ತುಂಬ ಎಕ್ಸ್ಪೆರಿಮೆಂಟು, ರಿಸರ್ಚಸ್ಸು ಮತ್ತು ಫರ್ದರ್ ಮೋರ್ ಡಿಗ್ರೀಸ್ನ ಕೂಡ ಮುಗಿಸ್ತಾರೆ. ತುಂಬ ಸ್ಪೇಸ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿ ತುಂಬ ಲರ್ನ್ ಮಾಡ್ತಾರೆ. ಹೀಗಿರುವಾಗ ಕಲ್ಪನಾ ಅವರ 26ನೇ ವಯಸ್ಸಿನಲ್ಲಿ ಅಂದರೆ 1988ಗೆ ನಾಸಾ ಜಾಯಿನ್ ಆಗಿ ತಮ್ಮ ಕರಿಯರ್ನ ಸ್ಟಾರ್ಟ್ ಮಾಡ್ತಾರೆ. ನಾಸಾದಲ್ಲಿ ತುಂಬ ರಿಸರ್ಚ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ಸ್ಪೇಸ್ಗೆ ಒಂದು ಸ್ಯಾಟಲೈಟ್ನ ಕೂಡ ಲಾಂಚ್ ಮಾಡ್ತಾರೆ. ಇದರಲ್ಲಿ ಸ್ವಲ್ಪ ಇಶ್ಯೂಸ್ ಆಗುತ್ತೆ. ನೆಕ್ಸ್ಟು ಸ್ಯಾಟಲೈಟ್ನ ಮ್ಯಾನ್ಯಲ್ ರಿಕಾಲ್ ಮಾಡಿ ಇಶ್ಯೂಸ್ನ ರಿಸಾಲ್ವ್ ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ಸ್ಪೇಸ್ ಪ್ರೋಗ್ರಾಮಲ್ಲಿ ಅಚೀವ್ಮೆಂಟ್ಸ್ನ ಮಾಡ್ತಿರ್ತಾರೆ. ಹಾಗೆ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಆಗಿ ಮತ್ತು ಲೇಡಿ ಪೈಲಟ್ ಆಗಿ ಕೂಡ ಕೆಲಸ ಮಾಡ್ತಿರ್ತಾರೆ. ಇದೇ ರೀತಿ 1996 ವರ್ಷದಲ್ಲಿ ಅಂದರೆ ಕಲ್ಪನಾ ಚಾವ್ಲಾ ಅವರಿಗೆ 36ನೇ ವಯಸ್ಸಿರಬೇಕಾದ್ರೆ ನಾಸಾ ಒಂದು ಸ್ಪೇಸ್ ಮಿಷನ್ಗೆ ಇನಿಷಿಯೇಟಿವ್ ಪ್ರೋಗ್ರಾಮ್ ಬೇಸ್ ಅಡಿಯಲ್ಲಿ ಗಗನಯಾತ್ರಿಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಮುಂದಾಗುತ್ತೆ. ಇದಕ್ಕೆ ಅಂತ 3000 ಅಪ್ಲಿಕೇಶನ್ಸ್ನ ಕೂಡ ನಾಸಾ ರಿಸೀವ್ ಮಾಡುತ್ತೆ. ಇದರಲ್ಲಿ ಕಲ್ಪನಾ ಚಾವ್ಲಾ ಅವರು ಕೂಡ ಒಂದು ಅಪ್ಲಿಕೇಶನ್ನ ಹಾಕಿರ್ತಾರೆ. ಈ ಆಪರ್ಚುನಿಟಿಲಿ ಕಲ್ಪನಾ ಚಾವ್ಲಾ ಅವರಿಗೆ ಫೈನಲ್ ಲಿಸ್ಟ್ಗೆ ಸೆಲೆಕ್ಟ್ ಆಗುವಂಥ ಚಾನ್ಸ್ ಸಿಗುತ್ತೆ. ಆ್ಯಕ್ಚುಲಿ ಅವರು ಈ ಮಿಷನ್ಗೆ ಸೆಲೆಕ್ಟ್ ಆಗದೇ ಇರೋದಕ್ಕೆ ತುಂಬ ರೀಸನ್ಸ್ ಇದೆ. ಮೊದಲನೇದಾಗಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಅವ್ರಿಗಿದ್ದಂಥ ಫ್ಲೂಯೆನ್ಸಿ, ಎರಡನೇದು ಅವರ ಹೈಟು, ಮೂರನೇದು ಅವರ ಜೆಂಡರ್ ಲೇಡಿ ಅನ್ನೋದು, ನಾಲ್ಕನೇದಾಗಿ ಅವರು ಇಂಡಿಯಾ ಮೂಲದವರು. ಈ ರೀತಿ ನೆಗೆಟಿವ್ ಚಾಲೆಂಜಸ್ಸು ಮತ್ತು ಆ ಟೈಮಲ್ಲಿದ್ದಂಥ ಕಾಂಪಿಟೇಷನ್ ನಡುವೆ ಈ ಚಿಕ್ಕ ಏಜಲ್ಲಿ ಯಾರೊಬ್ಬರ ಇನ್ಫ್ಲೂಯೆನ್ಸ್ ಇಲ್ಲದೆ ಇಂಡಿಯಾ ಟು ಅಮೆರಿಕಾ ಬಂದು ಜಸ್ಟ್ ಅವರ ನಾಲೆಡ್ಜ್ ಬೇಸಲ್ಲಿ ನಾಸಾಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಸ್ಪೇಸಲ್ಲಿ ಅವ್ರಿಗೆ ಏನಾದರೂ ಸಾಧಿಸಬೇಕು ಅಂತ ಇರೋವಂಥ ಇಂಟೆನ್ಷನ್ನು ಮತ್ತು ಅವ್ರನ್ನ ಅವರು ಎಕ್ವಿಪ್ ಮಾಡ್ಕೋತಾರೆ ಅಂದರೆ ಪ್ರಿಪೇರ್ ಮಾಡ್ಕೋತಾರಂಥ ದಾರಿ, ಹೀಗೆ ನಾನಾ ರೀತಿಯಾದ ಪಾಸಿಟಿವ್ ಫ್ಯಾಕ್ಟರ್ಸು ಅವರನ್ನು ಈ ಮಿಷನ್ಗೆ ಸೆಲೆಕ್ಟ್ ಮಾಡಿಸಿರುತ್ತೆ. ಕೊಲಂಬಿಯಾದಲ್ಲಿ ನಾಸಾದ ಮೊದಲ ಸ್ಪೇಸ್ ಮಿಷನ್ ಇದಾಗಿರುತ್ತೆ. ಈ ಮಿಷನ್ನ ತಂಡದಲ್ಲಿ ಕಲ್ಪನಾ ಚಾವ್ಲಾ ಅವರು ಕೂಡ ಒಬ್ಬರಾಗಿರ್ತಾರೆ. ಈ ಮೂಲಕ ಸ್ಪೇಸ್ಗೆ ಎಂಟ್ರಿ ಕೊಟ್ಟ ಮೊಟ್ಟ ಮೊದಲ ಭಾರತದ ವೀರಾಂಗನೆಯ ಹೆಗ್ಗಳಿಕೆ ಕಲ್ಪನಾ ಚಾವ್ಲಾ ಅವರಿಗೆ ದೊರಕುತ್ತೆ. ನೆಕ್ಸ್ಟು ಸ್ಪೇಸ್ಗೆ ಹೋಗ್ತಾರೆ. ಆ್ಯಸ್ ಪರ್ ಪ್ಲ್ಯಾನು ಅವರೆಲ್ಲ ರಿಸರ್ಚ್ ಎಲ್ಲ ಮುಗಿಸಿ ಆಲ್ಮೋಸ್ಟು 16 ಡೇಸು ಸ್ಪೇಸಲ್ಲಿದ್ದು ರಿಟರ್ನ್ ಭೂಮಿಗೆ ಸೇಫಾಗಿ ಬಂದು ತಲುಪ್ತಾರೆ. ಏನೋ ನೀನು ಓಪನಿಂಗಲ್ಲಿ ಸ್ಪೇಸ್ ಕ್ರಾಫ್ಟು ಬ್ಲಾಸ್ಟ್ ಆಯಿತು ಅಂದೆ, ಇವಾಗ ನೋಡಿದ್ರೆ ಸೇಫಾಗಿ ರಿಟರ್ನ್ ಬಂತು ಅಂತಿದ್ಯಾ ಅಂದರೆ ಏನರ್ಥ ಅಂತ ಕೇಳ್ತೀರಾ? ಇದು ಆ್ಯಕ್ಚುಲಿ ಇವರ ಮೊದಲ ಸ್ಪೇಸ್ ಮಿಷನ್. ಇದರಲ್ಲಿ ಯಾವುದೇ ತೊಂದರೆ ಆಗಿರೋದಿಲ್ಲ. ಆ ಮಿಷನ್ನು ಸೇಫಾಗಿ ಹೋಗಿ ತನ್ನೆಲ್ಲ ರಿಸರ್ಚ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಸೇಫಾಗಿ ರಿಟರ್ನ್ ಬಂದಿರುತ್ತೆ. ನೆಕ್ಸ್ಟು ನಾಸಾ ಇನ್ನೊಂದು ಸ್ಪೇಸ್ ಮಿಷನ್ನ ಫರ್ದರ್ ಮೋರ್ ಸ್ಪೇಸ್ ರಿಸರ್ಚ್ಗೋಸ್ಕರ ಆರ್ಗನೈಸ್ ಮಾಡುತ್ತೆ. ಅದಕ್ಕೂ ಕೂಡ ಕಲ್ಪನಾ ಚಾವ್ಲಾ ಅವರು ಅಪ್ಲೈ ಮಾಡಿರ್ತಾರೆ. ಆಲ್ರೆಡಿ ತನ್ನ ಪ್ರೀವಿಯಸ್ ಮಿಷನಲ್ಲಿ ತನ್ನೆಲ್ಲ ರಿಸರ್ಚ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿರೋದ್ರಿಂದ ಹಾಗೆ ಎಕ್ಸ್ಪೀರಿಯನ್ಸ್ಡ್ ಗಗನಯಾತ್ರಿ ಇವರು ಆಗಿರೋದ್ರಿಂದ ಇವರನ್ನು 2ನೇ ಬಾರಿ ಕೂಡ ನಾಸಾ ಸ್ಪೇಸ್ ಮಿಷನ್ಗೆ ಸೆಲೆಕ್ಟ್ ಮಾಡುತ್ತೆ. ಈ ರೀತಿ ಈ ಮಿಷನ್ಗೆ 7 ಮೆಂಬರ್ಸ್ನ ಫೈನಲ್ ಮಾಡಿರ್ತಾರೆ. ಹಾಗೆ ಈ ಮಿಷನ್ನು ಜನವರಿ 15, 2003ಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕಲ್ಪನಾ ಚಾವ್ಲಾ ಅವ್ರಿಗೆ ಆವಾಗ 40 ವರ್ಷ ವಯಸ್ಸಾಗಿರುತ್ತೆ. ನೆಕ್ಸ್ಟು ಸ್ಪೇಸ್ಗೆ ಕೂಡ ಹೋಗುತ್ತೆ. ಈ ಸ್ಪೇಸ್ ಕ್ರಾಫ್ಟು ತನ್ನೆಲ್ಲ ರಿಸರ್ಚ್ನ ಕೂಡ ಸಕ್ಸಸ್ಫುಲಿ ಮುಗಿಸುತ್ತೆ. ಆ್ಯಸ್ ಪರ್ ಪ್ಲ್ಯಾನು ತಮ್ಮೆಲ್ಲ ರಿಸರ್ಚ್ನೆಲ್ಲ ಮುಗಿಸಿ ಆಲ್ಮೋಸ್ಟು ಲಾಸ್ಟ್ ಟೈಮ್ ಥರ 16 ದಿನ ಸ್ಪೇಸಲ್ಲಿದ್ದು
ತನ್ನೆಲ್ಲ ರಿಸರ್ಚ್ ಮುಗಿಸ್ಕೊಂಡು ರಿಟರ್ನ್ ಆಗೋದಕ್ಕೆ ಡಿಸೈಡ್ ಮಾಡಿ ಅರ್ತ್ ಅಟ್ಮಾಸ್ಫಿಯರ್ಗೆ ಎಂಟ್ರಿ ಕೊಡಬೇಕಾದ್ರೆ ಈ ಸ್ಪೇಸ್ ಕ್ರಾಫ್ಟ್ಗೆ ಎಕ್ಸ್ಟರ್ನಲಿ ಅಟ್ಯಾಚ್ ಆಗಿರೋ ಟ್ಯಾಂಕ್ನ ಹೀಟ್ ಇನ್ಸುಲೇಷನ್ ಪೋರ್ಷನ್ ಡ್ಯಾಮೇಜ್ ಆಗಿ ಆ ಸ್ಪೇಸ್ ಕ್ರಾಫ್ಟ್ನ ಲೆಫ್ಟ್ ವಿಂಗ್ಸ್ಗೆ ಹೋಗಿ ರಭಸವಾಗಿ ಬಡಿಯುತ್ತೆ. ಈ ರೀತಿ ಬಡಿದಾಗ ಒಂದು ಹೋಲ್ ಕೂಡ ಕ್ರಿಯೇಟ್ ಆಗುತ್ತೆ. ಆಲ್ರೆಡಿ ಹೀಟ್ ಇನ್ಸುಲೇಷನ್ ಡ್ಯಾಮೇಜ್ ಆಗಿದ್ದರಿಂದ ಎಕ್ಸ್ಟ್ರೀಮ್ ಹೀಟ್ ಕ್ರಿಯೇಟ್ ಆಗಿ ಲೆಫ್ಟ್ ವಿಂಗ್ಸಲ್ಲಿ ಆಗಿರೋ ಹೋಲ್ ಥ್ರೂ ಸ್ಪೇಸ್ ಕ್ರಾಫ್ಟ್ ಒಳಗಡೆ ಅಪ್ರಾಕ್ಸಿಮೇಟ್ಲಿ ಮೋರ್ ದ್ಯಾನ್ 1300 to 1500 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರಲ್ಲಿ ಏರ್ ಆ್ಯಂಡ್ ಅದರ್ ಗ್ಯಾಸಸ್ಸು ಎಂಟರ್ ಆಗುತ್ತೆ. ಈ ರೀತಿ ಎಂಟರ್ ಆದಾಗ ಸ್ಪೇಸ್ ಕ್ರಾಫ್ಟು ಛಿದ್ರವಾಗಿ ಸರಿಸುಮಾರು 40,000ಕ್ಕೂ ಹೆಚ್ಚು ಪೀಸ್ಗಳಾಗಿ ಬೇರ್ಪಡಿಸಿ ಭೂ ವಾತಾವರಣಕ್ಕೆ ಸಿಡಿಸುತ್ತೆ. ಇದರಿಂದ ಭೂಮಿ ಮೇಲೆ ಬೇರೆ ಬೇರೆ ಕಾರ್ನರ್ಗೆ ಈ ಸ್ಪೇಸ್ ಕ್ರಾಫ್ಟ್ನ ಪೀಸ್ಗಳು ಬಂದು ಬೀಳುತ್ತೆ. ಫ್ಯಾಕ್ಟ್ ಏನು ಅಂದರೆ ಎಲ್ಲ ಸರಿಯಾಗಿ ನಡೆದಿದ್ರೆ ಈ ಸ್ಪೇಸ್ ಕ್ರಾಫ್ಟು ಜಸ್ಟ್ 16 ನಿಮಿಷದಲ್ಲಿ ಕೊಲಂಬಿಯಾ ಬಂದು ತಲುಪಬೇಕಿತ್ತು. ಆದರೆ ನಾಸಾ ಮಾಡಿರೋ ಒಂದು ನಿರ್ಲಕ್ಷ್ಯದಿಂದ ಈ ದುರ್ಘಟನೆ ನಡೆದು ಕಲ್ಪನಾ ಚಾವ್ಲಾ ಸೇರಿ 6 ಗಗನಯಾತ್ರಿಗಳು ತಮ್ಮ ಪ್ರಾಣವನ್ನೇ ಬಿಟ್ಟರು. ಸರಿ, ಆಕಾಶದಲ್ಲಿ ಸಡನ್ನಾಗಿ ಆಗಿರೋಂಥ ಈ ಡಿಸಾಸ್ಟರ್ಗೆ ನಾಸಾ ಹೇಗಪ್ಪ ಕಾರಣ ಆಗುತ್ತೆ? ನಾಸಾ ಮಾಡಿರೋ ನಿರ್ಲಕ್ಷ್ಯ ಆದರೂ ಏನು ಬಂತು ಇದರಲ್ಲಿ ಅಂತ ಕೇಳ್ತೀರಾ? ಹೇಳ್ತೀನಿ. ಈ ಸ್ಪೇಸ್ ಮಿಷನ್ ಅಂದರೆ ಈ ಸ್ಪೇಸ್ ಶಟಲ್ ಇದೆ ಅಲ್ಲ, ಅವ್ರನ್ನ ತೊಗೊಂಡೋಗಿರೋಂಥ ಒಂದು ರಾಕೆಟ್ ಅಂತ ಹೇಳ್ತೀವಲ್ಲ ಅದು, ಆ ಸ್ಪೇಸ್ ಕ್ರಾಫ್ಟು 27 ಸ್ಪೇಸ್ ಮಿಷನ್ಸ್ನ ಕಂಪ್ಲೀಟ್ ಮಾಡಿತ್ತು. ಈ ಸಮಯದಲ್ಲೂ ಕೂಡ ಈ ಹೀಟ್ ಇನ್ಸುಲೇಷನ್ ಪೋರ್ಷನ್ ಡ್ಯಾಮೇಜ್ ಆಗಿತ್ತು. ಬಟ್ ಈ ರೀತಿ ವಿಂಗ್ಸಲ್ಲಿ ಹಿಟ್ ಮಾಡಿ ಯಾವುದೇ ಹೋಲ್ಸ್ನ ಕ್ರಿಯೇಟ್ ಮಾಡಿರಲಿಲ್ಲ. ಆ ಟೈಮಲ್ಲಿ ಈ ಇಶ್ಯೂಸ್ನ ಇನ್ಸಿಗ್ನಿಫಿಕೆಂಟ್ ಅಂದರೆ ಇದರಿಂದ ಇಂಪ್ಯಾಕ್ಟ್ ಏನೂ ಇಲ್ಲ ಅಂತ ಹೇಳಿ ಈ ಇಶ್ಯೂಸ್ನ ಅಡ್ರೆಸ್ ಮಾಡದೆ ಇಗ್ನೋರ್ ಮಾಡಿದ್ದು ನಾಸಾ ಮಾಡಿರೋ ಒಂದು ದೊಡ್ಡ ಮಿಸ್ಟೇಕು. ಇಶ್ಯೂಸು ಚಿಕ್ಕದಾಗಲಿ ದೊಡ್ಡದಾಗಲಿ ಇದರಿಂದ ಇಂಪ್ಯಾಕ್ಟ್ ಇರಲಿ ಬಿಡಲಿ, ನಾವು ರಿಸಾಲ್ವ್ ಮಾಡೋಣ. ಯಾವುದೇ ರಿಸ್ಕಿಗೆ ಚಾನ್ಸ್ ಕೊಡೋದು ಬೇಡ ಅಂತ ನಾಸಾ ಇದನ್ನು ಸರಿಪಡಿಸ್ಬೋದಿತ್ತು. ಇನ್ಫ್ಯಾಕ್ಟ್ ನಾಸಾಗೆ ಆ ಟೈಮಲ್ಲಿ ಅಲ್ಟಿಮೇಟ್ ಫಂಡ್ ಇತ್ತು, ಹಾಗೆ ಸಾಕಷ್ಟು ಟೈಮ್ ಕೂಡ ಇತ್ತು. ಟೈಮ್ ಹೇಗಿತ್ತು ಅಂದರೆ ಈ ಸ್ಪೇಸ್ ಕ್ರಾಫ್ಟು ಆಲ್ರೆಡಿ 27 ಸ್ಪೇಸ್ ಮಿಷನ್ಸ್ನ ಕಂಪ್ಲೀಟ್ ಮಾಡಿ ಬಂದಿದೆ. ಆ ಟೈಮಲ್ಲೂ ಕೂಡ ಇದೇ ರೀತಿಯಾದ ಇಶ್ಯೂಸು ರಿಪೀಟ್ ಆಗಿದೆ. ಬಟ್ ಆ ವಿಂಗ್ಸಲ್ಲಿ ಹೊಡೆದು ಹೋಲ್ ಅಂತೂ ಕ್ರಿಯೇಟ್ ಮಾಡಿರಲಿಲ್ಲ, ಇದರಿಂದ ಹೀಟ್ ಜನ್ರೇಟ್ ಆಗಿ ಬ್ಲಾಸ್ಟ್ ಆಗಿರಲಿಲ್ಲ. ಬಟ್ ಈ ರೀತಿ ಆಗದೇ ಇದ್ದಿದ್ದರಿಂದ ಈ ರೀತಿ ದೊಡ್ಡ ಇಂಪ್ಯಾಕ್ಟ್ ಇದು ಕ್ರಿಯೇಟ್ ಮಾಡಲ್ಲ, ಈ ರೀತಿ ಇನ್ಸುಲೇಷನ್ ಪೋರ್ಷನ್ ಡ್ಯಾಮೇಜ್ ಆಗೋದ್ರಿಂದ ಈ ರೀತಿ ದೊಡ್ಡದಾಗಿ ಇಶ್ಯೂ ಆಗಲ್ಲ ಅಂತೇಳಿ ಇದನ್ನು ಒಂದು ಇನ್ಸಿಗ್ನಿಫಿಕೆಂಟ್ ಇಶ್ಯೂ ಅಂದರೆ ಯಾವುದೇ ರೀತಿ ದೊಡ್ಡ ಇಂಪ್ಯಾಕ್ಟ್ ಇಲ್ಲ ಅನ್ನೋ ರೀತಿ ಕನ್ಸಿಡರ್ ಮಾಡಿ ನೆಗ್ಲೆಕ್ಟ್ ಮಾಡಿದ್ದೆ ನಾಸಾವಿನ ದೊಡ್ಡ ನಿರ್ಲಕ್ಷ್ಯ. ಇನ್ಫ್ಯಾಕ್ಟ್ ಇದರಿಂದನೇ ಇದಾಗಿದ್ದು ಅನ್ನೋದನ್ನು ಕೂಡ ನಾಸಾ ಜಸ್ಟ್ ಲೈಕ್ ದಟ್ ಆಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಈ ಡಿಸಾಸ್ಟರ್ ಆದಮೇಲೆ ಒಂದು ಸ್ಪೇಸ್ ಕ್ರಾಫ್ಟ್ನ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿ ಇದೇ ಕಂಡೀಷನಲ್ಲಿ ಬ್ಲಾಸ್ಟ್ ಮಾಡಿ ಪ್ರಾಕ್ಟಿಕಲಿ ಕ್ಲಾರಿಫಿಕೇಷನ್ನ ತೊಗೊಂಡು ಆಲ್ಮೋಸ್ಟ್ 4 ಇಯರ್ಸ್ ಆದಮೇಲೆ ಅಫಿಷಿಯಲ್ ರಿಪೋರ್ಟ್ನ ರಿಲೀಸ್ ಮಾಡಿ ಮಿಸ್ಟೇಕ್ನ ಒಪ್ಕೊಂಡಿದೆ. ಇಂಡೈರೆಕ್ಟಾಗಿ ಸೈನ್ಸಲ್ಲಿ ಆಗೋವಂಥದ್ದು ಯಾವುದನ್ನು ಮಿಸ್ಟೇಕ್ಸ್ ಅಂತನೋ ಇಲ್ಲ ಫೇಲ್ಯೂರ್ ಅಂತನೋ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇದೆಲ್ಲವೂ ಪಾರ್ಟ್ ಆಫ್ ದ ಎಕ್ಸ್ಪೆರಿಮೆಂಟ್ ಅಷ್ಟೇ. ಸೈನ್ಸ್ ಈಸ್ ಫುಲ್ ಆಫ್ ಎಕ್ಸ್ಪೆರಿಮೆಂಟ್ಸ್. ದೇರ್ ಈಸ್ ನೋ ಫೇಲ್ಯೂರ್, ದೇರ್ ಈಸ್ ನೋ ಮಿಸ್ಟೇಕ್ ಇನ್ ಸೈನ್ಸ್ ಅಂತ ಹೇಳಿದೆ. ಯಾವುದು ಹೇಗಾದರೂ ಹಣೆ ಬರೋಕ್ಕೆ ಹೊಣೆಯಾರು ಅನ್ನೋ ರೀತಿ ನಮ್ಮ ಕಲ್ಪನಾ ಚಾವ್ಲಾ ಲೈಫು ಅವ್ರು ಇಷ್ಟಪಟ್ಟ ಪ್ಲೇಸು ಸ್ಪೇಸಲ್ಲೇ ಮುಗಿಯುತ್ತೆ. ಕೇವಲ 40 ವರ್ಷಗಳು ಮಾತ್ರ ಬದುಕಿದಂಥ ಕಲ್ಪನಾ ಚಾವ್ಲಾ ಅವರ ಲೈಫ್ ಟೈಮಲ್ಲಿ 32 ದಿನ ಮಾತ್ರ ಸ್ಪೇಸಲ್ಲಿ ಸ್ಪೆಂಡ್ ಮಾಡಿದ್ದಾರೆ. ಕಲ್ಪನಾ ಚಾವ್ಲಾ ಅವರು ಒಂದು ಚಿಕ್ಕ ಗ್ರಾಮದ ಸರಾಸರಿ ಕುಟುಂಬದಲ್ಲಿ ಹುಟ್ಟಿ ಸಾವಿರಾರು ಕನಸುಗಳನ್ನು ತುಂಬಿಕೊಂಡು ಆ ಕಾಲದಲ್ಲಿದ್ದಂಥ ಸೊಸೈಟಿಲಿ ಹೋರಾಡಿ ತನ್ನ ಇಚ್ಛೆಯಂತೆ ತನ್ನೆಲ್ಲ ಕನಸನ್ನು ನನಸಾಗಿಸಿ ಆಕಾಶದಲ್ಲೇ ಲೀನವಾಗಿದ್ದಾರೆ. ಈ ಪ್ರೆಸೆಂಟ್ ಡೇಸಲ್ಲೂ ಕೂಡ ಮೋಸ್ಟ್ ಆಫ್ ದ ಕ್ಯಾಪಬಲ್ ಗರ್ಲ್ಸ್ನ ನಾವು ಅವರಿಷ್ಟಕ್ಕೆ ಓದೋಕೆ ಬಿಡದೆ ಅವರ ಆಂಬಿಷನ್ಸ್ನ ಕನಸಾಗಿನೇ ಉಳಿಸ್ತಿದ್ದೀವಿ. ಎಲ್ಲಿ ಹುಡುಗಿ ಜಾಸ್ತಿ ಓದಿದ್ರೆ ಅದಕ್ಕೆ ತಕ್ಕ ರೀತಿಯಾದ ಗಂಡು ಹುಡುಕಬೇಕು, ವರದಕ್ಷಿಣೆ ಖರ್ಚು ಕೂಡ ಜಾಸ್ತಿ, ಹಾಗೆ ಬೇರೆ ಮನೆಗೆ ಹೋಗೋ ಹುಡುಗಿಗೆ ಯಾಕಷ್ಟು ಓದಿಸ್ಬೇಕು ಅನ್ನೋ ಪೇರೆಂಟ್ಸ್ ಮುಂದೆ ಕಲ್ಪನಾ ಚಾವ್ಲಾ ಅವರ ತಂದೆ ವಿಭಿನ್ನವಾಗಿ ಹಾಗೂ ಒಬ್ಬ ದೊಡ್ಡ ಸಾಧಕನಾಗಿ ನಿಲ್ತಾರೆ. ನಾವು ಯಾವ ಊರಲ್ಲಿ ಹುಡ್ತೀವಿ, ಯಾವ ಕ್ಯಾಸ್ಟ್ ಜನದ ಕುಟುಂಬದಲ್ಲಿ ಹುಡ್ತೀವಿ, ಹಾಗೆ ಆ ಫ್ಯಾಮಿಲಿ ಲೈಫ್ ಸ್ಟೈಲ್ನ ಆಧರಿಸಿ ಯಾರೊಬ್ಬರ ಆಂಬಿಷನ್ಸ್ ಕೂಡ ಡೈವರ್ಟ್ ಆಗಲೇಬಾರ್ದು. ಒಂದು ಹುಡುಗಿ ಮನಸ್ಸಿಟ್ರೆ ತನ್ನ ಗುರಿ ಕಡೆಗೆ ಸತತವಾಗಿ ಗಮನ ಕೊಟ್ಟು ಮುಂದುವರೆದ್ರೆ ಆಕೆ ಆ ಗುರಿನ ಆದಷ್ಟು ಬೇಗ ತಲುಪ್ತಾಳೆ ಅನ್ನೋ ಮೆಸೇಜ್ನ ಪ್ರಪಂಚಕ್ಕೆ ಕೊಟ್ಟಿದ್ದು ಕಲ್ಪನಾ ಚಾವ್ಲಾ. ಕಲ್ಪನಾ ಚಾವ್ಲಾ ಅವರು ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರವಾಗಿ ಬದುಕ್ತಿದ್ದಾರೆ ಅನ್ನೋ ಒಂದು ನಂಬಿಕೆಯೊಂದಿಗೆ ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ತಾನು ಏನಾದರೂ ಅಚೀವ್ ಮಾಡಬೇಕು ಅಂತ ದೊಡ್ಡ ಕನಸಿಟ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಆ್ಯಕ್ಚುಲಿ ನಾನು ಈ ವಿಡಿಯೋ ಬಿಗಿನಿಂಗಲ್ಲಿ ಕಲ್ಪನಾ ಚಾವ್ಲಾ ಅವರ ಜೀವನ ಚರಿತ್ರೆ ಹಾಗೂ ಪುನರ್ಜನ್ಮಕ್ಕೆ ಸಂಬಂಧಿಸಿದಂತೆ ಅಂತ ಹೇಳಿದ್ದೆ. ಬಟ್ ಈ ವಿಡಿಯೋದಲ್ಲಿ ನಾನು ಪುನರ್ಜನ್ಮದ ಬಗ್ಗೆ ಮಾತಾಡ್ತಿಲ್ಲ. ರೀಸನ್ ಏನು ಅಂದರೆ ಈ ವಿಡಿಯೋ ಆಲ್ರೆಡಿ ತುಂಬ ಲೆಂತ್ ಆಗಿದೆ, ಮತ್ತಷ್ಟು ಎಕ್ಸ್ಟೆಂಡ್ ಮಾಡೋದು ಬೇಡ ಅಂತ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಪುನರ್ಜನ್ಮದ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಮತ್ತು ನನ್ನ ವೀಡಿಯೋಸಲ್ಲಿ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಯೂಸ್ ಮಾಡ್ತಾ ಇಲ್ಲ. ರೀಸನ್ ಏನು ಅಂದರೆ ಕಾಪಿರೈಟ್ ಕ್ಲೈಮ್ ಮಾಡಿ ಆ ವಿಡಿಯೋನ ಯೂಟ್ಯೂಬರು ರಿಮೂವ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ನೈಟ್ವರೆಗೂ ಕಾಯ್ದು ನೈಟಲ್ಲಿ ಈ ನ್ಯಾಚುರಲ್ ಬ್ಯಾಕ್ಗ್ರೌಂಡ್ ಎಫೆಕ್ಟಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋಲಿ ಇದ್ದಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತಷ್ಟು ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.